ನಮಸ್ಕಾರ ಸ್ನೇಹಿತರೆ, ನಾನು ಬಸವಮಂಟಪ ರಸ್ತೆ ರಾಜಾಜಿನಗರ 2ನೇ ಬ್ಲಾಕಿಂದ ಮಾತಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಇದು ಸರ್ವಿಸ್ ರೋಡು, ಟಾರ್ ರೋಡ್ಗೆ ಅಂಟ್ಕೊಂಡಿರೋ ಥರ ಒಂದು ಫುಟ್ಪಾತ್ ಇದೆ. ಆ ಫುಟ್ಪಾತಿನ ಸುತ್ತ ಈ ತಡೆಗೋಡೆ ಕೂಡ ಇದೆ. ಆ ತಡೆಗೋಡೆ ಯಾವುದೇ ಏನೂ ಹಾನಿ ಆಗಿಲ್ಲ. ತೋರಿಸ್ತೀನಿ ನೋಡಿ. ಚೆನ್ನಾಗೇ ಇದೆ, ಗಟ್ಟಿಮುಟ್ಟಾಗೇ ಇದೆ, ಏನು ಮನುಷ್ಯರು ಡ್ಯಾಮೇಜ್ ಆಗಿಲ್ಲ. ಆದರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈಗಿರೋ ಆ ತಡೆಗೋಡೆನ ಕಿತ್ತು, ಚೆನ್ನಾಗೇ ಇರೋ ತಡೆಗೋಡೆ ಅದನ್ನು ಕಿತ್ತು ಹೊಸ್ದಾಗಿ ಬೇರೆ ಆಗ್ತಾಯಿದೆ ನೋಡಿ. ಒಂದು ಬ್ಲಾಕ್ ಕೂಡ ಹೊರದೋಗಿಲ್ಲ, ಹಳೇದು ಹಾಗೆ ಇದೆ. ಅದನ್ನು ಕಿತ್ಬಿಟ್ಟು ಈಗ ಹೊಸ್ದಾಗಿ ಹಾಕ್ತಾಯಿದೆ ನೋಡಿ. ಇದು ಹೊಸ ಬ್ಲಾಕ್, ಅದು ಹಿಂದ್ಗಡೆ ಇರೋದು ಹಳೆ ಬ್ಲಾಕ್. ಅದು ಕಿತ್ತಾಗಲೂ ಏನೂ ಡ್ಯಾಮೇಜ್ ಆಗಿಲ್ಲ. ಅವು ಬ್ಲಾಕ್ ಅಷ್ಟು ಗಟ್ಟಿಮುಟ್ಟಾಗಿದೆ. ಸುಮಾರು ನನಗೆ ಜ್ಞಾಪಕ ಇದ್ದಂಗೆ ಇದು 5 ವರ್ಷ ಹಿಂದೆ ಅದನ್ನು ಇವರು ಏನು ಮಾಡಿದ್ದಾರೆ ಅಂದರೆ, ಅದು ಯಾವ ಕಾರಣಕ್ಕೆ ಈ ಡಿಸಿಷನ್ ತೊಗೊಂಡ್ರು ಅರ್ಥ ಆಗ್ತಾ ಇಲ್ಲ ನೋಡಿ. ಲೈನು ಏನು ಚೇಂಜ್ ಮಾಡಿಲ್ಲ, ಅದೇ ಲೈನ್. ಏನು ಅಗಲೀಕರಣ ಏನಾದರೂ ಮಾಡಿದಾರ ಅಂತ ನೋಡಿದೆ, ಅದು ಏನು ಮಾಡಿಲ್ಲ. ಇನ್ನು ಒಳಗಡೆ ಇದೇನು ಒಂದು ಸಣ್ಣ ಪಾರ್ಕ್ ಮಾಡಿದ್ದಾರೆ ಫುಟ್ಪಾತ್ ಮೇಲೆ, ಅದನ್ನು ಏನು ಬದಲಾವಣೆ ಮಾಡಿಲ್ಲ. ಅಲ್ಲಿಂದನೂ ಕಾಣುತ್ತೆ ನೋಡಿ. ಇದು ಸುಮಾರು 300-400 ಮೀಟ್ರ್ ಬರ್ಬೋದು ಈ ರಸ್ತೆ. ಆ ತುದಿಯಿಂದ ಈ ತುದಿಗೆ, ಅಲ್ಲಿಂದ ಇಲ್ಲಿಗೆ ಮತ್ತೆ ಅಗ್ದಿದ್ದಾರೆ. ಹಳೆ ಬ್ಲಾಕ್ನ ಕಿತ್ತು ಅಗ್ದಿದ್ದಾರೆ ನೋಡಿ, ಕಾಣಿಸುತ್ತೆ. ಅದು ಏನು ಡ್ಯಾಮೇಜ್ ಆಗಿಲ್ಲ. ಹಳೆ ಬ್ಲಾಕ್ಗಳು ಇದೆಲ್ಲ ಗಟ್ಟಿಮುಸ್ತಾಗೆ ಇದ್ದಾವೆ ನೋಡಿ, ಏನು ಡ್ಯಾಮೇಜ್ ಆಗಿಲ್ಲ. ಆದರೆ ಈಗ ಆ ಜಾಗಕ್ಕೆ ಹೊಸ ಬ್ಲಾಕ್ನ ಹಾಕಿದ್ದಾರೆ, ತಂದು ಹಾಕ್ತಾ ಇದ್ದಾರೆ. ಆಲ್ರೆಡಿ ಒಂದಷ್ಟು ಹಾಕ್ಕೊಂಬಂದಿದ್ದಾರೆ ಬಿಟ್ಟು, ಅಲ್ಲಿಂದ ಇಲ್ಲಿಗೆ ಹಾಕಿದ್ದಾರೆ. ಈಗ ಆಗ್ತಿರೋ ಬ್ಲಾಕ್ಗಳು ಕ್ವಾಲಿಟಿ ನನಗೆ ಯಾಕೋ ಅನುಮಾನ ನೋಡಿ. ಈಗಾಗಲೇ ಕಿತ್ತೋಗ್ತಾ ಇದೆ ಬ್ಲಾಕ್ಸ್ಗಳು ನೋಡಿ, ಎಡ್ಜಸ್ಸು. ಅದೇ ಹಳೆ ಬ್ಲಾಕ್ಗಳು ಏನು ಅಂಥ ಡ್ಯಾಮೇಜ್ ಆಗಿಲ್ಲ. ಇಷ್ಟು ವರ್ಷ 5-6 ವರ್ಷ ಆಗಿದೆ ಅನಿಸುತ್ತೆ, ಆದ್ರೂ ಅವೇನು ಡ್ಯಾಮೇಜ್ ಆಗಿಲ್ಲ. ಯಾಕೆ ಈ ರೀತಿ ಪಬ್ಲಿಕ್ ಮನಿನ ಪೋಲ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕ ಹಣನ ಈ ರೀತಿ ಪೋಲ್ ಮಾಡೋದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದ್ರ ಬದಲು ಬೇರೆ ಕಡೆ ಮಾಡ್ಬೋದಾಗಿತ್ತು. ಇಲ್ಲಿ ಕಿತ್ತು ಹೊಸ್ದಾಗಿ ಹಾಕೋದು ಯಾವ ಪುರುಷಾರ್ಥದ ಸಾಧನಕ್ಕೋ, ಅಥವಾ ಯಾವ ಕಾಂಟ್ರಾಕ್ಟ್ರಿಗೆ ಮೆಚ್ಚೋದಕ್ಕೋ, ಅಥವಾ ಯಾರ ಜೋಬ್ಗೆ ದುಡ್ಡು ಹೋಗ್ಬೇಕೋ ಗೊತ್ತಿಲ್ಲ. ಒಟ್ಟಿನೊಳಗೆ ಸಾರ್ವಜನಿಕ ಹಣನ ದುಂದುವೆಚ್ಚ ಮಾಡ್ತಿದ್ದಾರೆ. ಇದೇ ಹಣನ ನೋಡಿ, ಈಗ ತಂದಾಕಿರೋ ಬ್ಲಾಕ್ ಆಗಲೇ ಒಡೆದೋಗಿದೆ, ಇನ್ನು ಹಾಕೇ ಇಲ್ಲ, ಒಡೆದೋಗಿದೆ. ಅಂಥ ಲೋ ಕ್ವಾಲಿಟಿ ಬ್ಲಾಕ್, ಅಂಥ ವೆಯ್ಟು ಇಲ್ಲ, ಲೋ ಕ್ವಾಲಿಟಿ ಸಿಮೆಂಟ್ ಬಳಸಿದ್ದಾರೆ. ಅದೇ ಹಳೆ ಬ್ಲಾಕ್ಗಳು ಎಷ್ಟು ಗಟ್ಟಿಮಸ್ತಾಗಿದೆ. ಇವು ಮತ್ತೆ ಮರುಪಯೋಗಿಸ್ಬೋದು, ಆದರೆ ಇವನ್ನ ಇಲ್ಲೇ ಬಿಸಾಕೋಗ್ಬಿಡ್ತಾರೆ. ಇನ್ನು 10 ವರ್ಷ ಆದರೂ ಈ ಬ್ಲಾಕ್ಗಳನ್ನ ಎತ್ತಿ ತೊಗೊಂಡೋಗಿ ಬೇರೆ ಕಡೆ ಹಾಕೋದು. ಅಂತೂ ಈ ಪಾರ್ಕ್ ಕಂಪ್ಲೀಟ್ ಹಾಳು ಮಾಡೋದಕ್ಕೆ ನೋಡಿ, ಇದನ್ನು ತೆಗಿಬೇಕಾದ್ರೆ ಗಿಡಗಳೆಲ್ಲ ಹಾಳಾಗೋದು. ಇದನ್ನು ಮತ್ತೆ ಯಾವಾಗ ಬೆಳೆಸ್ತಾರೋ, ಮತ್ತೆ ಯಾವಾಗ ಸರ್ಪಟ್ಟು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಪಾರ್ಕನ್ನು. ಚೆನ್ನಾಗಿದ್ದಿದ್ದ ಪಾರ್ಕನ್ನು ಬಂದು ಕಿತ್ತಾಕ್ಬಿಟ್ಟು, ಚೆನ್ನಾಗಿದ್ದಿದ್ದ ಬ್ಲಾಕ್ಗಳನ್ನ ಕಿತ್ತಾಕಿ ಹೊಸ ಬ್ಲಾಕ್ ಮಾಡ್ತಾಯಿದ್ರೆ ಏನಿದೆ? ಏನು ರೀ, ಇಲ್ಲೇ ಹುಚ್ಚೇಬೇಕೇನ್ರಿ? ಇನ್ನೆಲ್ಲೋ ಜಾಗ ಸಿಕ್ಕಲ್ವಾ ನಿಮಗೆ? ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಎಲ್ಲ ಕಾರ್ಪೊರೇಟ್ರುಗಳಿಗೆ ಫಾರ್ವರ್ಡ್ ಮಾಡಿ, ಕಮಿಷನರ್ ರೀಚ್ ಆಗೋವರೆಗೂ ಫಾರ್ವರ್ಡ್ ಮಾಡಿ. ದಯವಿಟ್ಟು ತಕ್ಷಣ ಆ್ಯಕ್ಷನ್ ತೊಗೊಳ್ಳಿ. ಇನ್ನು ಮುಂದಾದರೂ ಈ ಥರ ಚೆನ್ನಾಗಿರೋ ಜಾಗಗಳನ್ನೇ ಮತ್ತೆ ಕಿತ್ತಾಕಿ ದುಡ್ಡು ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತೀವಿ. ಅದರ ಬದಲು ಇದೇ ದುಡ್ಡನ್ನು ಬೇರೆ ಫುಟ್ಪಾತೇ ಇಲ್ಲದಿರೋ ಜಾಗಗಳಿಗೆ ಉಪಯೋಗಿಸಿ ಹೊಸದಾಗಿ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.